ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಟಿ ರವಿ ಕೇಸಲ್ಲಿ ಹೈಕೋರ್ಟ್ನ ಆದೇಶ ಬಿಗ್ ರಿಲೀಫ್ ಕೊಟ್ಟಿದೆ. ಇದು ಸರ್ಕಾರಕ್ಕೆ ಮುಖಭಂಗ ಅನ್ನೋ ರೀತಿಯಲ್ಲಿ ಬಿಜೆಪಿ ಸಂಭ್ರಮಿಸ್ತಾ ಇದೆ. ಹಾಗಾದರೆ ಮುಂದೇನು? ಇಷ್ಟಕ್ಕೆ ಬಿಟ್ಟರೆ ಇದು ಸಿಟಿ ರವಿ ಇಮೇಜ್ಗೆ ಮತ್ತು ಅವರ ಲೆಕ್ಕಾಚಾರಗಳಿಗೇನೆ ಸಮಸ್ಯೆ ತಂದಿಡುತ್ತೆ. ಹೈಕಮಾಂಡ್ ಕೂಡ ಈಗ ಬೆನ್ನಿಗೆ ನಿಂತಿದ್ರೂ ಇದನ್ನು ಸೀರಿಯಸ್ ಆಗಿ ಪರಿಗಣಿಸಬಹುದು. ಮತ್ತು ಆಡಿಯೋ ವಿಡಿಯೋ ಎಲ್ಲ ಓಡಾಡ್ತಿರೋದ್ರಿಂದ ಒಂದಷ್ಟು ಹೋರಾಟ ಮಾಡಬೇಕಾಗತ್ತೆ ತಿರುಗೇಟು ಕೊಡೋ ರೀತಿಯಲ್ಲಿ. ಹಾಗಾದರೆ ಸಿಟಿ ರವಿ ಬಳಿ ಇರುವಂಥ ಅಸ್ತ್ರ ಏನು? ಅದೊಂದು ವಿಡಿಯೋ ಸಾಕ್ಷಿ ಇದೆ, ನಮ್ಮ ಹತ್ರ ಸಾಕ್ಷಿ ಇದೆ, ಆ ಕೇಸಿನ್ನು ಬಾಕಿ ಇದೆ ಅಂತಿದ್ದಾರೆ ಸಿಟಿ ರವಿ. ಹಾಗೆ ಸಿಟಿ ರವಿ ಈಗ ಪೊಲೀಸರ ಕಸ್ಟಡಿಯಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ ಶಾಕಿಂಗ್ ರಹಸ್ಯಗಳನ್ನು ತೆರೆದಿಟ್ಟಿದ್ದಾರೆ. ಅವರ ಜೊತೆಗಿದ್ದಂತಹ MLC ಕೂಡ ಅಚ್ಚರಿಯ ಅಂಶವೊಂದನ್ನು ತೆರೆದಿಟ್ಟಿದ್ದಾರೆ. ಸಭಾಪತಿಗಳ ಮೊರೆ ಹೋದ ಬಿಜೆಪಿ. ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈ ಕೇಸ್ ಅಬಾಧಿತ. ಇದು ಕೇಸ್ ಮುಂದುವರಿಯುತ್ತೆ. ಕೇಸ್ಗೆ ಏನೂ ಆಗಿಲ್ಲ. ಆದರೆ ಸಿಟಿ ರವಿ ಅರೆಸ್ಟ್ ಮಾಡಿದ ರೀತಿ ಸರಿ ಇಲ್ಲ, ನಡೆಸ್ಕೊಂಡ ರೀತಿ ಸರಿ ಇಲ್ಲ, ಕಾನೂನು ಪಾಲನೆಯಾಗಿಲ್ಲ, ನಿಯಮಗಳನ್ನು ಗಾಳಿಗೆ ತೋರಿದ್ದಾರೆ. ಇದು ಬಹಳ ವಿಪರ್ಯಾಸ ಅಂತ ಹೈಕೋರ್ಟ್ ಚಾಟಿ ಬೀಸಿದೆ, ಪ್ರಾಸೆಸ್ಗೆ ಚಾಟಿ ಬೀಸಿದೆ. ಬಟ್ ಕೇಸ್ಗೆ ಸ್ಪಂದಿಸಬೇಕು, ಸರಿಯಾಗಿ ಸಹಕರಿಸಬೇಕು ಅಂತ ಹೇಳಿ ಜಾಮೀನು ಕೊಟ್ಟಿರೋದು. ತಾತ್ಕಾಲಿಕವಾಗಂತೂ ರಿಲೀಫೇ. ಆದರೆ ಆ ಕಡೆಯಿಂದ ಏನೇನು ಮಾಡಬೇಕೋ ಪ್ರಯತ್ನಗಳು ಮುಂದುವರಿಯುತ್ತೆ. ಸರ್ಕಾರನೂ ಇದನ್ನು ಸೀರಿಯಸ್ ಆಗಿ ತಗೊಂಡು ಪೊಲೀಸರ ಮೇಲೆ ಬಿಸಿ ಮುಟ್ಟಿಸಿದ್ರೆ ಪೊಲೀಸರು ಸಹಜವಾಗಿ ಆದಷ್ಟು ಬೇಗ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಸೊ ಕೇಸ್ ಮುಗ್ದಿಲ್ಲ. ಹಾಗಾದರೆ ಸಿಟಿ ರವಿ ಕೌಂಟರ್ ಹೇಗಿರುತ್ತಿದ್ದಕ್ಕೆ ಅಂತ ಕೇಳಿದ್ರೆ ಅದೊಂದು ಸಾಕ್ಷಿ ಇದೆಯಂತೆ ಅವ್ರ ಹತ್ರ. ಇದುವರೆಗೆ ಹೊರಗಡೆ ಎಲ್ಲೂ ಬಂದಿಲ್ಲ ಅದು. ಆದರೆ ಆ ಸಾಕ್ಷಿ ಇದೆ, ಆ ಕೇಸ್ ಇನ್ನೂ ಬಾಕಿ ಇದೆ. ಇನ್ನು ಕೋರ್ಟ್ನ ಆದೇಶದ ಪ್ರತಿ ಎಲ್ಲ ಸಿಗಲಿ, ಕಾನೂನು ಚೌಕಟ್ಟಲ್ಲಿದ್ದೀನಿ ನಾನು, ಎಲ್ಲ ಹೇಳಲ್ಲ ಅಂತಾರೆ ಸಿಟಿ ರವಿ ಅವರು ಟಿವಿಗಳಿಗೆ ಮಾತಾಡ್ತಾ. ಏನು ಸಾಕ್ಷಿ ಅಂತ ಕೇಳಿದ್ರೆ ಸಿಟಿ ರವಿ ತಲೆಗೆ ಹಲ್ಲೆ ಮಾಡಿರುವಂಥ, ಅವ್ರಿಗೆ ಹಲ್ಲೆ ಮಾಡಿರುವಂಥ ಸಾಕ್ಷಿ ಇದೆಯಂತೆ. ಈಗ ಹೇಳ್ತಿರೋದೇನು, ಮೇಲ್ಛಾವಣಿ ತಾಗಿದೆ ಅವ್ರ ತಲೆಗೆ ಎಳ್ಕೊಂಡೆಲ್ಲ ಹೋಗ್ತಿರುವಾಗ ಅಂತ ಅಲ್ವಾ. ಆದರೆ ಪೊಲೀಸರು ಹೊಡೆದಿದ್ದಾರೆ ನನಗೆ. ಬೇರೆ ಬೇರೆಯವ್ರ ಕಾಲ್ ಬಂತು, ಪೊಲೀಸರು ಬಹಳ ಕೆಟ್ಟದಾಗಿ ನಡೆಸ್ಕೊಂಡು ಕೋರ್ಟಲ್ಲೂ ಕೂಡ ಇದೇ ಅಂಶವನ್ನು ಹೇಳಿದ್ರು ಅಲ್ವಾ. ಈಗ ಆ ಸಾಕ್ಷಿ ಇದೆ ನನ್ನ ಹತ್ರ ಅಂತಿದ್ದಾರೆ ಸಿಟಿ ರವಿ ಅವರು. ಬಿಜೆಪಿ ಅದ್ರ ಬಗ್ಗೆ ಸಾಕ್ಷಿಯನ್ನು ಕಲೆ ಹಾಕಿದೆಯಂತೆ. ಒಂದೇನು ಅಂದರೆ ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಸ್ತೇವೆ ನೋಡಿ. ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳೇ ಅವರು ರೂಲಿಂಗ್ ಕೊಟ್ಟರು, ತೀರ್ಪು ಕೊಟ್ಟರು. ನಮಗೆ ನಾನು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದೆ ನೋಡಿ. ವಿಧಾನ ಪರಿಷತ್ನಲ್ಲಿ ಒಂದು ಮೈಕ್ರೋಫೋನ್ ಮೂಲಕ ಆಡಿಯೋ ರೆಕಾರ್ಡ್ ಆಗುತ್ತೆ, ಇನ್ನೊಂದು CC ಕ್ಯಾಮ್ರಾದ ಮೂಲಕ ಮತ್ತು ಕ್ಯಾಮ್ರಾ ಮೂಲಕ ವಿಡಿಯೋ ರೆಕಾರ್ಡ್, ವಿಜುವಲ್ಸ್ ರೆಕಾರ್ಡ್ ಆಗುತ್ತೆ. ಇದ್ರ ಜೊತೆಗೆ ಸ್ಟೆನೋಗ್ರಾಫರ್ಸು ಒಂದೊಂದು ಶಬ್ದನ ಯಾರ್ಯಾರು ಮಾತಾಡಿದ್ರು ಅನ್ನೋದನ್ನು ಬರೆದಿಟ್ಕೊಳ್ತಾರೆ, ದಾಖಲಿಸ್ತಾರೆ. 3 ಕಡೆಯಿಂದ ರೆಕಾರ್ಡ್ ಆಗುತ್ತೆ. 3 ಕಡೆ ರೆಕಾರ್ಡನ್ನು ನಾನು ಪರಿಶೀಲನೆ ಮಾಡಿದ್ದೀನಿ. ಆ ಥರದ್ದು ಯಾವುದೂ ಕೂಡ ಕಂಡು ಬಂದಿಲ್ಲ. ಅವ್ರು ಹೇಳಿದ ರೀತಿಯಲ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ರೀತಿಯಲ್ಲಿ ನಿಮ್ಮ ಹತ್ರ ಏನಾದ್ರು ದಾಖಲೆ ಇದ್ದರೆ ತಾನು ತೋರಿಸಿ ಅಂತ ಅವ್ರಿಗೆ ಹೇಳಿದ್ದಾರೆ. ಅವರೇನು ದಾಖಲೆಗಳನ್ನು ತೋರಿಸಿಲ್ಲ. ಅವರು ಕೇವಲ ಸಾಕ್ಷಿಗಳನ್ನು ಮುಂದಿಟ್ಟಿದ್ದಾರೆ. ಇವ್ರನ್ನ ಕೇಳಿ ಅಂತ ಸಾಕ್ಷಿಗಳನ್ನು ಮುಂದಿಟ್ಟಿದ್ದಾರೆ. ಅವ್ರು ರೂಲಿಂಗ್ ಕೊಟ್ಟ ಮೇಲೆ ವಿಧಾನ ಪರಿಷತ್ನಲ್ಲಿ ನಮ್ಮ ಕಸ್ಟೋಡಿಯನ್ನು ನಾವು ನಮ್ಮ ಬಾಸ್ ಅಂತಿರೋದು ಸಭಾಪತಿಗಳೇ ಅಲ್ಲಿ ವಿಧಾನ ಪರಿಷತ್ನಲ್ಲಿ. ಆಮೇಲೆ ಹೋಗಿ ದೂರು ಕೊಟ್ಟರು. ನನಗೆ ನೋಟಿಸು ಕೊಡ್ದಲೇ, ನನ್ನ ಕೇಸ್ ರಿಜಿಸ್ಟರ್ ಆಗಿದೆ ಅನ್ನೋದು ಗೊತ್ತೂ ಇಲ್ದಲೇ, ನೋಟಿಸು ಕೊಡದೆ, ಸಭಾಪತಿಗಳ ಅನುಮತಿನೂ ತೆಗೆದುಕೊಳ್ಳದೆ ನನ್ನನ್ನು ಅರೆಸ್ಟ್ ಮಾಡಿದ್ರು. ಉಳಿದಿದ್ದೆಲ್ಲ ವಿದ್ಯಮಾನಗಳನ್ನು ನೀವು ತೋರಿಸಿದ್ದೀರಿ. ಅದೇ ನನ್ನ ಮೇಲೆ 3 ಬಾರಿ ಅಟ್ಯಾಕ್ ಆಯಿತು. ಮಧ್ಯಾಹ್ನ 3 ಗಂಟೆಗಾಯಿತು, 4 ಕಾಲಿಗಾಯಿತು, 5:34 3 ಸಭಾಪತಿಗಳಿಗೆ ದೂರು ಕೊಟ್ಟು ಮತ್ತು ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ 0 FIR ಬುಕ್ ಮಾಡಲಿಕ್ಕೆ ದೂರು ಕೊಟ್ಟೆ. ಹಿಂಬರ ಕೊಡೋದಕ್ಕೆ ಅಶೋಕ್ ಅವರು ಧರಣಿ ಕೂತ್ಕೋಬೇಕಾಯ್ತು. ಮಧ್ಯರಾತ್ರಿ 3 ಗಂಟೆಗೆ ಹಿಂಬರ ಕೊಟ್ಟರು, FIR ಕೊಡಲಿಲ್ಲ. ಅಂದರೆ ಕಾನೂನು ಸಿಟಿ ರವಿಯವರಿಗೊಂದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೊಂದು ಕಾನೂನು ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆಯಾ? ಪೊಲೀಸರು ನಿಷ್ಪಕ್ಷಪಾತಿಗಳಾಗಿ ವರ್ತಿಸ್ತಾ ಇದ್ದಾರೋ, ಪಕ್ಷಪಾತಿಗಳಾಗಿ ವರ್ತಿಸ್ತಾ ಇದ್ದಾರೋ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಡ. ನಾನು ಅಂದದೇ ಇರುವ ಶಬ್ದನ ಅಂದೇ ಅಂತ ವಿವಾದವನ್ನು ಕ್ರಿಯೇಟ್ ಮಾಡಿದ್ರು.
ಯಾಕೆ ಕಾಂಗ್ರೆಸ್ ಶಾಸಕರುಗಳ ಮೇಲೆ ಅತ್ಯಾಚಾರದ ಕೇಸ್ ಇದೆಯಲ್ಲ, ಅತ್ಯಾಚಾರಕ್ಕಿಂತ ಇದಕ್ಕಿಂತ ಅತ್ಯಾಚಾರದ ಸಂಗತಿ ದೊಡ್ಡ ಸಂಗತಿ ಅಲ್ವಾ? ಮಹಿಳೆ ಮಾನಭಂಗ ಮಾಡಿದ್ದು ದೊಡ್ಡ ಸಂಗತಿ ಅಲ್ವಾ? ಯಾರ ಮೇಲೆ ಯಾರನ್ನ ಅರೆಸ್ಟ್ ಮಾಡಿದ್ದಾರೆ? ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ? ಯಾಕೆ ಕ್ರಮ ತಗೊಂಡಿಲ್ಲ? ಅಂದರೆ ಮುಖ್ಯಮಂತ್ರಿಗಳು ಕಾನೂನಿನ ತಜ್ಞರಾಗಿದ್ದು ಕೂಡ ಕಾನೂನಿನ ದೃಷ್ಟಿನಲ್ಲಿ ಅತ್ಯಾಚಾರ ಅಪರಾಧ ಅಂತ ಅನ್ನಿಸದೇ ಇರೋದು ಅವ್ರ ಪಕ್ಷದ ಶಾಸಕ ಮಾಡಿದ್ರೆ ತಪ್ಪಲ್ವಾ? ಈ ಪ್ರಶ್ನೆಗಳೆಲ್ಲ ಇದ್ದಾವೆ ಸರ್. ಸಿ.ಟಿ. ರವಿ ಅವರು ಇಷ್ಟಕ್ಕೆ ಬಿಡಲ್ಲ, ಹೌದಾ? ಅಲ್ಲಿ ನಮಗೆ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ತೀನಿ. ನಾನು ಕೊಟ್ಟ ಕೇಸನ್ನ ರಿಜಿಸ್ಟರ್ ಮಾಡಿಲ್ಲ, FIR ಹಾಕಿಲ್ಲ, ಮತ್ತು ಪೊಲೀಸ್ದು ದೌರ್ಜನ್ಯ ಮಾಡೋದನ್ನು ಇವತ್ತು ನಾನು ದಾಖಲಿಸಿದ್ದೀನಿ. ನನ್ನ ಮೇಲೆ ಕೊಲೆ ಮಾಡುವ ಆಪಾದನೆ ಮಾಡಿರೋದನ್ನು ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದನ್ನು ಕೂಡ ದಾಖಲಿಸಿದ್ದೀನಿ. ಅದನ್ನೆಲ್ಲವನ್ನೂ ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ. ಒಬ್ಬರು ಸಚಿವರು ಹೇಳ್ತಾ ಇದ್ರು, ಇದು ಅವ್ರ ಏರಿಯಾ, ಬದುಕಿ ಬಂದಿದ್ದೇ ಪುಣ್ಯ ಅಂತ ಹೇಳ್ತಾ ಇದ್ರು. ಅಂದರೆ ಏನು ತಿಳ್ಕೊಂಡಿದ್ದಾರೆ ಇವರು? ಅಂದರೆ ಕಾನೂನು ಮೀರಿದಾರ ಅವರು? ಬದುಕಿ ಬಂದಿದ್ದೇ ಪುಣ್ಯ ಅಂದರೆ ಇವರು ಅವ್ರ ಮನಸ್ಥಿತಿ ಹೇಗಿದೆ? ಅಂದರೆ ಇವರು ಯಾವ ರಿಪಬ್ಲಿಕ್ ಮಾಡಕ್ಕೆ ಬನಾನಾ ರಿಪಬ್ಲಿಕ್ ಮಾಡಕ್ಕೆ ಹೊಟ್ಟಿದ್ದಾರೆ ಕರ್ನಾಟಕನ? ಇಂಥವ್ರ ಕೈಗೆ ಅಧಿಕಾರದ ಚುಕ್ಕಾಣಿ ಸಿಕ್ಕಿದ್ರೆ ಏನು ಪರಿಸ್ಥಿತಿ ಬಂದ್ಬಿಡ್ಬೋದು ರಾಜ್ಯದ ಪರಿಸ್ಥಿತಿ? ಇನ್ನೊಂದು ಬನಾನಾ ರಿಪಬ್ಲಿಕ್ಕಾ? ಇವರೊಬ್ರು ಶಾಸಕ ಆಗಿರೋದ್ರಿಂದ MLC ಆಗಿರೋದ್ರಿಂದಾಗಿ ಸಹಜವಾಗಿ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ಇದು ಬಿಜೆಪಿ ಈಗ ಈ ಅಸ್ತ್ರವನ್ನು ಪ್ರಯೋಗಿಸೋದಕ್ಕೆ ಮುಂದಾಗಿರೋದು. ನಂಬರ್ 1, ಸಭಾಪತಿಗಳು ಜಡ್ಜ್ ಆಗಿರ್ತಾರೆ. ಸೆಷನ್ ನಡೀತಿರೋ ಟೈಮಲ್ಲಿ ಆಗಿರೋದಿದು. ಸಭಾಪತಿಗಳ ವ್ಯಾಪ್ತಿಯಲ್ಲಿ ಇತ್ಯರ್ಥ ಆಗಬೇಕಾಗಿದ್ದು ಅವರ ಪರ್ಮಿಷನ್ನು ತಗೊಳ್ಳದೆ, ನೋಟಿಸನ್ನು ಕೊಡದೆ, ಸಿ.ಟಿ. ರವಿಗೆ ನೋಟಿಸನ್ನು ಕೊಡದೆ ಎತ್ತಾಕೊಂಡು ಹೋಗಿದ್ದು, ಎಳ್ಕೊಂಡು ಹೋಗಿದ್ದು, ಸುತ್ತಾಡಿಸಿದ್ದು, ಇದು ಅಕ್ಷಮ್ಯ ಅಪರಾಧ ಅಂತ ಸಭಾಪತಿಗಳಿಗೆ ಕಂಪ್ಲೇಂಟ್ ಮಾಡ್ತಿರೋದು. ಹಕ್ಕುಚ್ಯುತಿಯಾಗಿದೆ, ಶಾಸಕರ ಹಕ್ಕುಚ್ಯುತಿಯಾಗಿದೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ, ಈಗಾಗಲೇ ದೂರು ಕೊಟ್ಟಿದ್ದಾರೆ. ಇನ್ನೊಂದು, ವ್ಯಾಪ್ತಿಯೇ ಇಲ್ಲ, ಸೆಷನ್ ನಡೀತಿರುವಾಗ ಪೊಲೀಸರಿಗೆ ಅವಕಾಶನೇ ಇಲ್ಲ, ಅಂಥದ್ರಲ್ಲಿ ಕರ್ಕೊಂಡು ಹೋಗಿ ಹಲ್ಲೆ ಮಾಡಿ ರಕ್ತ ಸುರಿಸಿ ಆಸ್ಪತ್ರೆಗೂ ಕರ್ಕೊಂಡು ಹೋಗದೆ ಕೊನೆಗೆ ಎಲ್ಲೆಲ್ಲೋ ಸುತ್ತಾಡಿಸಿ ನರ್ಸ್ ಹತ್ರ ಕಟ್ಸಿದ್ದಾರೆ ಬ್ಯಾಂಡೇಜ್ನ ಅಂತ ಅಲ್ವಾ? ಅದಕ್ಕೆ ಸಾಕ್ಷಿ ಇದೆ ಅಂತಿದೆ ಬಿಜೆಪಿ ಈಗ. ಸೊ ಕಾನೂನು ಹೋರಾಟ ಬೇರೆ ರೀತಿಯಲ್ಲಿ ಮಾಡೋದಕ್ಕೆ ಮುಂದಾಗ್ತಿರೋದು. ನಮ್ಮ ಕಂಪ್ಲೇಂಟು ತಗೊಂಡಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಡಿದ ಮಾತಿಗೆ ಏನು ಇದೇ ಇಲ್ಲ, ಅದರಿಂದ ಏನು ಸಮಸ್ಯೆನೇ ಇಲ್ಲ ಅನ್ನೋ ಥರ ಪೊಲೀಸರು ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದನ್ನು ತಿರುಚಿದ್ದಾರೆ ಅಂತ ಸಿ.ಟಿ. ರವಿ ಹೇಳ್ತಾ ಇರೋದು. ಸೊ ಈ ನಿಟ್ಟಿನಲ್ಲಿ ಸಿ.ಟಿ. ರವಿ ಅವರು ಈ ಇಮೇಜನ್ನು ಸರಿ ಮಾಡ್ಕೊಳ್ಬೇಕಂದ್ರೆ ಹೋರಾಟ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಒಂದಿಷ್ಟು ವಿಡಿಯೋಗಳು ಓಡಾಡ್ತಿರೋದ್ರಲ್ಲಿ ಆ ಪದ ಬಳಕೆ ಕೇಳಿಸತ್ತೆ. ಬಟ್ ಯಾರು ಬಳಸಿದ್ದು ಅದು ನಕಲಿ ವಿಡಿಯೋನ ಗೊತ್ತಿಲ್ಲ. ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವೈರಲ್, ಸೋಷಿಯಲ್ ಮೀಡಿಯಾದಲ್ಲಿ ಜನ ಎಲ್ಲ ನೋಡ್ಬಿಟ್ಟಿದ್ದಾರೆ ಅದನ್ನು. ಹಿಂಗೆ ಮುಂದುವರೆದ್ರೆ ಹೊರಗಡೆಯಿಂದ ಬಂದರೂ ಸುಮ್ಮನಾದ್ರು ಅಂದರೆ ರವಿ ತಪ್ಪು ಮಾಡಿದ್ದಾರೆ, ಎಂಥ ಪದ ಬಳಸಿದ್ರು ಅದು ಸದನದಲ್ಲಿ ಸದನಕ್ಕೂ ಒಂದು ಗೌರವ ಇಲ್ವಾ? ಹೆಣ್ಮಕ್ಳ ಮೇಲೆ ಗೌರವ ಇಲ್ವಾ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಯಾರಿಗೆ ಬಳಸಿದ್ರು ಮತ್ತೊಂದು ಇನ್ನೊಂದು ರಾಜಕೀಯ ಇತ್ತ ಅದೆಲ್ಲ ಬರಲ್ಲ ಇಲ್ಲಿ. ಒಬ್ಬರು ಹೆಣ್ಮಗಳಿಗೆ ಇಂಥ ಪದ ಬಳಸಿದ್ರು ಅನ್ನೋದು ಉಳಿದು ಹೋಗುತ್ತೆ. ಸೊ ಇವ್ರು ಕೌಂಟರ್ ಮಾಡಲೇಬೇಕಾಗತ್ತೆ. ಇದು ಉದ್ದೇಶಪೂರ್ವಕವಾಗಿ ಪ್ಲ್ಯಾನ್ ಮಾಡಿ ನನ್ನನ್ನು ಸಿಕ್ಕಾಪಟ್ಟೆ ದೊಡ್ಡ ಸಮಸ್ಯೆಗೆ ತಳ್ಳಬೇಕು, ಸಾಧ್ಯ ಆದರೆ ಮುಗಿಸಬೇಕು ಅಂತ ಮಾಡಿದಂತಹ ಪ್ಲ್ಯಾನ್ ಅಂತ ಅವ್ರು ಹೇಳ್ತಿರೋದು. ಮತ್ತು ಆ ನಿಟ್ಟಿನಲ್ಲಿ ಸಾಕ್ಷಿಗಳಿವೆ ನಮ್ಮ ಹತ್ರ, ಅದು ಬರುತ್ತೆ ಈಗ ಅಂತಿದ್ದಾರೆ. ಕಾದು ನೋಡಬೇಕು ಯಾವ ರೀತಿ ಟ್ವಿಸ್ಟನ್ನು ಕೊಡಲಿದ್ದಾರೆ. ಈಗ ಹೊರಗಡೆ ಬಂದ ಬಳಿಕ ಸಿ.ಟಿ. ರವಿ ಅನ್ನೋದು ಇದರ ನಡುವೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ನಡೆದಂಥ ಶಾಕಿಂಗ್ ಘಟನೆಗಳನ್ನು ಬಿಚ್ಚಿಟ್ಟಿದ್ದಾರೆ ಈಗ ಸಿ.ಟಿ. ರವಿ ಅವರು. ಹಾಗಾದರೆ ಆ ಪಾಯಿಂಟ್ಗೆ ಸಿ.ಟಿ. ರವಿನ ಕರ್ಕೊಂಡು ಹೋಗಿತ್ತು ಯಾಕೆ ಅನ್ನೋದು ಕುತೂಹಲಕಾರಿಯಾಗಿದೆ. ಈಗ ಬರೋಬ್ಬರಿ 3 ಜಿಲ್ಲೆಗಳು, ಬೆಳಗಾವಿ, ಬಾಗಲಕೋಟೆ ಮತ್ತು ಗದಗ ಕಡೆಗೂ ಕೂಡ ಕರ್ಕೊಂಡು ಹೋಗಿದ್ದಾರೆ. ರಾತ್ರಿನೇ ಅಲ್ಲಿ ಇಲ್ಲಿ ಸುತ್ತಾಡಿಸಿರೋದು, 500-600 ಕಿಲೋಮೀಟ್ರ್ ಸುತ್ತಾಡಿಸಿದ್ದಾರೆ ಅನ್ನೋ ಆರೋಪ. ಅಂದರೆ ಟ್ರ್ಯಾಕ್ ಮಾಡಿದ್ದಾರೆ, ಲೈವ್ ಟ್ರ್ಯಾಕಿಂಗ್ ಆಗಿದೆ. ವೆಹಿಕಲ್ ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋ ಲೈವ್ ಟ್ರ್ಯಾಕಿಂಗ್ ರೆಕಾರ್ಡ್ ಆಗಿದೆ. ಬಿಜೆಪಿಯ ಇನ್ನೊಬ್ಬರು MLC ಕೇಶವ್ ಪ್ರಸಾದ್ ಅನ್ನೋರೇನೋ ಸಿ.ಟಿ. ರವಿ ಜೊತೆ ಹೋಗಿದ್ದಾರೆ. ಪೊಲೀಸರ ನಡವಳಿಕೆ ನಿಜವಾಗ್ಲೂ ಹೇಗಿದೆ ಈ ಕೇಸಲ್ಲಿ ಅಂದರೆ, ಇನ್ನೊಬ್ಬ BJP MLCಯನ್ನು ಬಿಟ್ಟಿದ್ದು ಹೇಗೆ? ಅವ್ರ ಜೊತೆ ಅಸಿಸ್ಟೆಂಟು ಅಥವಾ ಸ್ನೇಹಿತನನ್ನು ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ. ಅವ್ರನ್ನ ಕರ್ಕೊಂಡು ಹೋಗಿದ್ರ ಬಗ್ಗೆ ಅಚ್ಚರಿ, ಆಮೇಲೆ ನಡೆಸ್ಕೊಂಡಿದ್ರ ಬಗ್ಗೆ ಅಚ್ಚರಿ, ತಕ್ಷಣ ಕೋರ್ಟಿಗೆ ಪ್ರೊಡ್ಯೂಸ್ ಆಗಿಲ್ಲ, ಸದನದ ಪರ್ಮಿಷನ್ ಅಂದರೆ ಸ್ಪೀಕರ್ ಪರ್ಮಿಷನನ್ನು, ಸಭಾಪತಿಗಳ ಪರ್ಮಿಷನನ್ನು ತಗೊಂಡಿಲ್ಲ, ನೋಟಿಸ್ ಕೊಟ್ಟಿಲ್ಲ. ಇದೆಲ್ಲವೂ ಕೂಡ ಅಚ್ಚರಿನೇ. ಅದೇ ರೀತಿ ಸಿ.ಟಿ. ರವಿ ಸ್ನೇಹಿತರು ಅಂತನೋ ಅಥವಾ ಇನ್ನೇನೋ ಅಂತನೋ ಇನ್ನೊಬ್ಬರು MLCನ ಅದು ಹೆಂಗೆ ಕರ್ಕೊಂಡು ಹೋಗ್ತಾರೆ?
ಜೊತೆಗೆ ಅರೆಸ್ಟ್ ಮಾಡಿದವ್ರ ಜೊತೆ ಇನ್ನೊಬ್ರು ಬರೋಕೆ ಬಿಡ್ತಾರ? ಎಲ್ಲವೂ ಕೂಡ ನಿಗೂಢವಾಗಿದೆ, ಇಲ್ಲಿ ಅಚ್ಚರಿದಾಯಕವಾಗಿದೆ. ಸರಿ, ಕರ್ಕೊಂಡು ಹೋಗಿ 3 ಜಿಲ್ಲೆ ಬರೋಬ್ಬರಿ 10 ತಾಲೂಕುಗಳಿಗೆ ವಿಸಿಟ್ ಮಾಡಿಸಿದ್ದಾರೆ ಸಿ ಟಿ ರವಿ ಅವ್ರಿಗೆ ರಾತ್ರೋರಾತ್ರಿ. ಅಂದರೆ ಟೈಮ್ ಪಾಸ್ ಮಾಡುವಂಥ, ಒತ್ತಡ ಸೃಷ್ಟಿ ಮಾಡುವಂಥ ಕೆಲಸ ಸಿ ಟಿ ರವಿಯನ್ನು ಭಯಪಡಿಸೋ ಕೆಲಸ ಆಯಿತಾ ಅನ್ನುವ ಪ್ರಶ್ನೆ. ಈಗ ಸಿ ಟಿ ರವಿ ದಾಖಲಿಸಿರೋ ಹೇಳಿಕೆ ಏನಪ್ಪ ಅಂತ ಕೇಳಿದ್ರೆ, ನಿನ್ನ ಹೆಣ ಕಳಿಸ್ಕೊಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ, ನನಗೆ ಮುಗಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ, ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಸಿ ಟಿ ರವಿ ಅವರು. ನನಗೆ ಬೆದರಿಸಿದ್ರು, ಪೊಲೀಸರ ಮೇಲೆ ಒತ್ತಡ ಬೇರೆಯವ್ರು ಹಾಕಿದ್ದಾರೆ. 10 ನಿಮಿಷಕ್ಕೆ ಕಾಲ್ ಬರ್ತಿತ್ತು. ಆ ಕಾಲ್ ಇನ್ಸ್ಟ್ರಕ್ಷನ್ ಪ್ರಕಾರ ಲೆಫ್ಟು ರೈಟು ತಿರುಗ್ತಾ ಇತ್ತು ಗಾಡಿ. ರಾತ್ರೋರಾತ್ರಿ ಕಾಡು ಒಳಗಡೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, FIR ಆಗಿರೋ ವ್ಯಾಪ್ತಿ ಬಿಟ್ಟು ಬೇರೆ ಕಡೆ ಕರ್ಕೊಂಡು ಹೋಗಿರೋದು. ಕಾರಣ ಸೇಫ್ಟಿ ಅಂತ ಹೇಳ್ತಿದ್ದಾರೆ, ಅಲ್ಲೆಲ್ಲಾರೋ ಗಲಾಟೆ ಆಗಿಬಿಟ್ರೆ, ಅಟ್ಯಾಕ್ ಆದರೆ ಅಂತ. ಬಟ್ ಎಲ್ಲೆಲ್ಲಿ ಓಡಾಡಿಸಿದ್ದಾರೆ? ಆ ಕಾಡಲ್ಲಿ ಅಟ್ಯಾಕ್ ಆಗಿದ್ರೆ ಅಲ್ಲೇನು ಸಮಸ್ಯೆ ಆಗ್ತಿರ್ಲಿಲ್ವಾ? ಇದೆಲ್ಲ ಪ್ರಶ್ನೆ ಇದೆಯಲ್ವಾ? ಕಬ್ಬಿನ ಗದ್ದೆಗೆ ಕರ್ಕೊಂಡು ಹೋಗಿದ್ದು ಯಾಕೆ ಸಿ ಟಿ ರವಿ ಅವ್ರನ್ನ ಅನ್ನುವಂಥ ಪ್ರಶ್ನೆ. ಈಗ ಅದ್ರ ಬಗ್ಗೆ ಮಾಹಿತಿಯನ್ನು ಹೊರಗಡೆ ಹಾಕಿದ್ದಾರೆ ಮತ್ತು ಲೈವ್ ಟ್ರ್ಯಾಕಿಂಗ್ ಆಗಿದೆ ಅಂತ ಮಾಹಿತಿ ಸಿಗ್ತಿರೋದು. ಕಬ್ಬಿನ ಗದ್ದೆಗೆ ಕರ್ಕೊಂಡು ಹೋಗಿ ನಿಲ್ಲಿಸಲಾಗಿದೆ ಮತ್ತು ಕ್ವಾರಿಯ ಬಳಿ ತಗೊಂಡು ಹೋಗಿ ಅಲ್ಲಿ ಮೈನಿಂಗ್ ಎಷ್ಟೋ ಆಳಕ್ಕಾಗಿರುತ್ತೆ ಅಂಥ ಜಾಗದಲ್ಲಿ ನಿಲ್ಲಿಸಿದ್ದಾರೆ ಅಂತ ಈಗಾಗಲೇ BJP ಅದನ್ನು ನಿನ್ನೆನೇ ಹೇಳಿತ್ತು. ಸಿ ಟಿ ರವಿ ಅವರು ಕೂಡ ಅದನ್ನು ಕ್ಲಾರಿಫೈ ಮಾಡಿದ್ದಾರೆ, ಇಂತಿಂಥ ಸ್ಪಾಟಲ್ಲಿ ನನಗೆ ನಿಲ್ಲಿಸಿದ್ರು ಅಂತ. ನಿರ್ಜನ ಕಾಡಿನ ಪ್ರದೇಶದಲ್ಲಿ ಮಧ್ಯೆ ಎಲ್ಲೆಲ್ಲೋ ನುಗ್ಗಿಸಿದ್ದಾರೆ. ಕ್ವಾರಿ ಮತ್ತು ಕಬ್ಬಿನ ಗದ್ದೆ ಬಳಿ ಕರ್ಕೊಂಡು ಹೋಗಿ ಒಂಥರ ಜೀವ ಭಯವನ್ನು ಹುಟ್ಟಿಸಿದ್ದಾರೆ. ಇಲ್ಲಿ ಏನು ಸೇಫ್ಟಿ ಇಲ್ದಿರೋ ಜಾಗದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಅನ್ನೋದು. ಸೊ ಸಿ ಟಿ ರವಿಯವರನ್ನು ನಡೆಸಿಕೊಂಡಿರುವ ರೀತಿ ಈಗ ಆಕ್ಷೇಪಕ್ಕೆ ಕಾರಣ ಆಗಿದೆ. ಹೈಕೋರ್ಟ್ ಕೂಡ ಬಹಳ ತೀಕ್ಷ್ಣವಾಗಿ ಕಠಿಣವಾಗಿ ಆದೇಶ ಕೊಡ್ತು, ಎಲ್ಲಿದ್ದಾರೋ ಅಲ್ಲೇ ರಿಲೀಸ್, ಈ ಕ್ಷಣವೇ ರಿಲೀಸ್ ಅಂತ. ಹಾಗಾಗಿ ಪೊಲೀಸರ ವರ್ತನೆ ಇಡೀ ಕರ್ನಾಟಕ ಪೊಲೀಸರಿಗೆ ಒಂದು ಕಪ್ಪು ಚುಕ್ಕೆ ತಂದಿದೆ. ಹಾಗಾದರೆ ಯಾರದ್ದೋ ಒತ್ತಡಕ್ಕೆ ಆದೇಶದ ಮೇರೆಗೆ ಪೊಲೀಸ್ ಈ ರೀತಿ ವರ್ತನೆ ಮಾಡಿದ್ರ? ಇಲ್ಲಾಂದರೆ ಪೊಲೀಸ್ ಸ್ವಯಂ ಪ್ರೇರಣೆಯಿಂದ ಈ ರೀತಿ ನಿಯಮಗಳನ್ನು ಗಾಳಿಗೆ ತೋರೋದಕ್ಕೆ ಸಾಧ್ಯ ಇದೆಯಾ? ಹೈಕೋರ್ಟ್ ಇದನ್ನೇ ಬಹಳ ಗಂಭೀರವಾಗಿ ಚಾಟಿ ಬೀಸಿರೋದು. ಇದು ದುರಾದೃಷ್ಟಕರ. ಏನು ಈ ಥರ ನಡೆದಿದೆ? ಏನೇ ಕ್ರಮ ಕೈಗೊಳ್ಳೋದಿದ್ರು ಕಾನೂನು ಪ್ರಕಾರ ನಡಿಬೇಕಿತ್ತು. ನಡೆದಿರೋದು ಅವ್ರ ಆ್ಯಕ್ಷನ್ ಆಗಬಾರ್ದು ಅನ್ನೋದಲ್ಲ ಇಲ್ಲಿ, ಆದರೆ ಕಾನೂನು ಪ್ರಕಾರ ನಡೆಸಬೇಕಿತ್ತು. ಏನು ನಡೆಸಿದ್ದೀರಾ? ಏನು ಅಂದಾದೊಂದು ಏನು ಬೇಕಾದರೂ ಮಾಡಿಬಿಡ್ಬೋದಾ ಅನ್ನೋ ರೀತಿಯಲ್ಲಿ ಇಲ್ಲಿ ಆಕ್ರೋಶ ವ್ಯಕ್ತವಾಗ್ತಿರೋದು ಸಿ ಟಿ ರವಿ ನಡೆಸ್ಕೊಂಡಿರೋ ರೀತಿ. ಸೊ ಸಿ ಟಿ ರವಿ ಹೇಳ್ತಿದ್ದಾರೆ, ಈಗ ನಮ್ಮ ಹತ್ರ ಸಾಕ್ಷಿ ಇದೆ, ಹಲ್ಲೆಯಾಗಿರುವ ಎಲ್ಲದರ ಬಗ್ಗೆ ಒಂದಿಷ್ಟು ಸಾಕ್ಷಿಗಳಿವೆ ಅಂತಿದ್ದಾರೆ. ಯಾರು ಹೊಡೆದಿದ್ದು, ಅಲ್ಲಿ ಗುಂಪು ಘರ್ಷಣೆ ಆಯ್ತಲ್ಲ, ಅವರು ಏನಾದರೂ ಮಾಡಿದ್ರ, ಪೊಲೀಸರೇ ಮಾಡಿದ್ರ, ಎಲ್ಲ ಗೊತ್ತಾಗಬೇಕು. ಇನ್ನವರು ಸಾಕ್ಷಿ ಬಿಡಬೇಕು. ಹಾಗೆ ಸುವರ್ಣಸೌಧದ ಬಳಿ ಅಷ್ಟೆಲ್ಲ ಗುಂಪು ನುಗ್ಗೋದಕ್ಕೆ ಬಿಟ್ಟಿದ್ದು ಹೇಗೆ? ಸೊ ಬಹಳ ಪ್ಲ್ಯಾಂಡಾಗಿ ಸಿ ಟಿ ರವಿ ಮೇಲೆ ಅಟ್ಯಾಕ್ ಮಾಡಿಸೋ ಪ್ರಯತ್ನ ಆಗಿದೆ ಅಂತ BJP ಈಗ ಆಕ್ರೋಶ ಹೊರ ಹಾಕ್ತಿರೋದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ತೊಗೊಂಡು ಹೋಗತ್ತೆ BJP ನೋಡಬೇಕು. ಸಿ ಟಿ ರವಿ ಅವರು ಬಿಡೋದಕ್ಕಾಗಲ್ಲ. ಸಹಜವಾಗಿ ಅವ್ರ ಇಮೇಜಿಗೆ ಧಕ್ಕೆ ಆಗಬಾರ್ದು ಅಂದರೆ ಇದನ್ನು ಮುಂದೆ ಅವರೇ ತೊಗೊಂಡು ಹೋಗಬೇಕಾಗತ್ತೆ. ಸಭಾಪತಿಗಳಿಗೆ ಈಗ ದೂರು ಕೊಟ್ಟಿದ್ದಾರೆ, ಹಕ್ಕುಚ್ಯುತಿ ಅಂತ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಬೆನ್ನಿಗೆ ನಿಲ್ಲತ್ತ? ಈ ಸಂದರ್ಭದಲ್ಲಿ ನಿಲ್ಲದೆ ಇದ್ದರೆ ಸಿ ಟಿ ರವಿದೆ ತಪ್ಪು ಅಂತ ಆಗ್ಬಿಡುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಇಷ್ಟೆಲ್ಲ ಆಯ್ತಲ್ಲ ಅನ್ನೋ ಕಾರಣಕ್ಕೆ ಸಿ ಟಿ ರವಿ ಅವ್ರಿಗೆ ಬೆಂಬಲ ಸಿಗುತ್ತೋ ಅಥವಾ ಸಂಕಷ್ಟ ಎದುರಾಗುತ್ತೋ ನೋಡಬೇಕು. ಹಾಗಾಗಿ ಸಿ ಟಿ ರವಿ ಅವ್ರಿಗೆ ಫೈಟ್ ಮಾಡಿ ಕಾಂಗ್ರೆಸ್ನ ಬಹಳಷ್ಟು ವಿಚಾರಗಳಿವೆ, ಇದು ಸಂಚಿದೆ ಇಲ್ಲಿ ಅಂತ ಬಹಿರಂಗಪಡಿಸುವ ನಿಟ್ಟಿನಲ್ಲಿ ನಾನು ಹೋರಾಡ್ತೀನಿ ಅಂತ ಅವರು ಕೌಂಟರ್ ಕೊಡ್ತಿರೋದು. ಎಲ್ಲ ಇದೆ ನನ್ನ ಹತ್ರ ಅನ್ನೋ ರೀತಿಯಲ್ಲಿ ಅರ್ಥ ಬರ್ತಿದೆ ಅವ್ರು ಹೇಳ್ತಾ ಇರೋದು. ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.